ನಾವಿವತ್ ನೋಡ್ತಿರೋ ಮೂವಿಯಲ್ಲಿ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಇರೋ ಜನರನ್ನು ಉಳಿಸಲು ಹೊಸ ಭೂಮಿ ಹುಡ್ಕೋಕೆ ಹೋಗ್ತಾನೆ. ಭೂಮಿಯಲ್ಲಿ ಅಂತದ್ದು ಏನಾಗಿದೆ ಮತ್ತೆ ಯಾಕೆ ಹೊಸ ಭೂಮಿ ಹುಡ್ಕೋ ಪರಿಸ್ಥಿತಿ ಬಂದಿದೆ, ಮತ್ತೆ ಹೊಸ ಭೂಮಿ ಹುಡ್ಕೋಕೆ ಏನೆಲ್ಲ ತೊಂದರೆಗಳು ಬರುತ್ತೆ, ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಅಪ್ಪ ಮತ್ತೆ ಮಗಳ ಸ್ಟೋರಿ ಕೇಳಿ ನಿಮಗೆ ಖಂಡಿತವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಈ ಮೂವಿಯಲ್ಲಿ ಅಂತದ್ದು ಏನಿದೆ ಅಂತ ತಿಳ್ಕೊಬೇಕಂದ್ರೆ ನನ್ ಜೊತೆ ಈ ಮೂವಿನ ಪೂರ್ತಿ ನೋಡಿ. ಈ ಮೂವಿಯ ಹೆಸರು ಬಂದು ಇಂಟರ್ಸ್ಟೆಲ್ಲರ್. ಈ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸ್ತಾರೆ, ಭೂಮಿ ಮೇಲೆ ಜೋಳ ಬಿಟ್ಟು ಬೇರೆ ಎಲ್ಲಾ ಆಹಾರ ವಸ್ತುಗಳು ನಾಶ ಆಗಿರುತ್ತೆ. ಮತ್ತೆ ಇಲ್ಲಿ ಮಣ್ಣಿನ ಬಿರುಗಾಳಿ ಕೂಡ ಬರುತ್ತೆ. ಈ ಮೂವಿಯ ಹೀರೋ ಕೂಪರ್ ನ ತೋರಿಸ್ತಾರೆ. ಕೂಪರ್ ಮೊದಲು ನಾಸಾದಲ್ಲಿ ಆಸ್ಟ್ರೋನಾಟ್ ಆಗಿರ್ತಾನೆ. ಇವಾಗ ಅದನ್ನ ಬಿಟ್ಟು ಜೋಳ ಬೆಳೆಯುವ ರೈತ ಆಗಿರ್ತಾನೆ. ಬೆಳಗ್ಗೆ ಎಲ್ರು ಬ್ರೇಕ್ಫಾಸ್ಟ್ ಮಾಡ್ತಿರ್ಬೇಕಾದ್ರೆ ಕೂಪರ್ ಮಗಳು ಮರ್ಫ್ ಅಪ್ಪ ಇದನ್ನ ಸರಿ ಮಾಡ್ಕೊಡಿ ಅಂತ ಕೇಳ್ತಾಳೆ. ಕೂಪರ್ ಇದನ್ ಯಾಕೆ ಮುರ್ದಾಕ್ತೆ ಅಂತ ಕೇಳಿದಾಗ ಮರ್ಫ್ ನಾನು ಮುರ್ದಾಕಿಲ್ಲ, ನನ್ನ ರೂಮ್ ಅಲ್ಲಿ ಇರೋ ದೆವ್ವ ಈ ರೀತಿ ಮಾಡಿರೋದು, ಮತ್ತೆ ನನ್ನ ಬುಕ್ ನ ಕೂಡ ಬೀಳ್ಸುತ್ತೆ ಅದು. ಇದನ್ನ ಕೂಪರ್ ಕೇಳಿ ಸೈನ್ಸ್ ಪ್ರಕಾರ ದೆವ್ವ ಇರೋದಿಲ್ಲ, ರೂಮ್ ಅಲ್ಲಿ ಆಗ್ತಿರೋದನ್ನ ರೆಕಾರ್ಡ್ ಮಾಡು ಮತ್ತೆ ಅನಲೈಸ್ ಮಾಡಿ ನನಗೆ ಹೇಳು ಅಂತ ಕೂಪರ್ ಹೇಳಿ ಆಚೆ ಹೋಗ್ತಿರ್ತಾನೆ. ಗ್ರ್ಯಾಂಡ್ ಪಾ ಹೇಳ್ತಾರೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತ. ಸರಿ ಅಂತ ಕೂಪರ್ ಮರ್ಫ್ ಮತ್ತೆ ಟಾಮ್ ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಟೈರ್ ಪಂಚರ್ ಆಗೋಗುತ್ತೆ. ಕೂಪರ್ ಹೇಳ್ತಾನೆ ಟಾಮ್ ಇದನ್ನ ಸರಿ ಮಾಡು ಅಂತ. ಟಾಮ್ ಸರಿ ಮಾಡ್ತಿರ್ಬೇಕಾದ್ರೆ ಒಂದು ದೊಡ್ಡ ಡ್ರೋನ್ ಇವರ ಹತ್ತಿರದಿಂದ ಹಾರ್ಕೊಂಡು ಹೋಗುತ್ತೆ. ಕೂಪರ್ ಇದನ್ನ ನೋಡಿ ಪಂಚರ್ ಆಗಿರೋ ಟೈರ್ ಇಂದಾನೆ ಡ್ರೋನ್ ನ ಫಾಲೋ ಮಾಡ್ತಾನೆ. ಕೂಪರ್ ಟಾಮ್ ಗೆ ಹೇಳ್ತಾನೆ ಇದು ಇಂಡಿಯನ್ ಏರ್ ಫೋರ್ಸ್ ಡ್ರೋನ್, ಇದರಿಂದ ಇಡೀ ಫಾರ್ಮ್ ಗೆ ಪವರ್ ಕೊಡಬಹುದು. ಟಾಮ್ ಗಾಡಿ ಓಡಿಸು ಅಂತ ಹೇಳಿ ಕೂಪರ್ ಡ್ರೋನ್ ನ ಹ್ಯಾಕಿಂಗ್ ಮಾಡಕ್ಕೆ ಶುರು ಮಾಡ್ತಾನೆ. ಕೂಪರ್ ಕಾರ್ ನ ನಿಲ್ಲಿಸಬೇಡ, ಡ್ರೋನ್ ನ ಫಾಲೋ ಮಾಡ್ತಿರು ಅಂತ ಹೇಳ್ತಾನೆ. ಮುಂದೆ ಹಳ್ಳ ಇರುತ್ತೆ. ಟಾಮ್ ಕೊನೆ ಸೆಕೆಂಡ್ ಅಲ್ಲಿ ಬ್ರೇಕ್ ಆಗ್ತಾನೆ. ಇಷ್ಟೊತ್ತಿಗೆ ಕೂಪರ್ ಡ್ರೋನ್ ನ ಹ್ಯಾಕ್ ಮಾಡಿರ್ತಾನೆ. ಕೂಪರ್ ಮರ್ಫ್ ಕೈಯಿಂದ ಡ್ರೋನ್ ನ ಲ್ಯಾಂಡ್ ಮಾಡಿಸ್ತಾನೆ. ಕೂಪರ್ ಡ್ರೋನ್ ನ ಕಾರಲ್ಲಿ ಹಾಕೊಂಡು ಸ್ಕೂಲ್ ಹತ್ತಿರ ಹೋಗ್ತಾನೆ. ಇಲ್ಲಿ ಕೂಪರ್ ಗೆ ಹೇಳ್ತಾರೆ ಟಾಮ್ ಓದೋದ್ರಲ್ಲಿ ತುಂಬಾ ಹಿಂದೆ ಇದ್ದಾನೆ, ಅವನು ಇಂಜಿನಿಯರ್ ಆಗಕ್ಕೆ ಸಾಧ್ಯ ಇಲ್ಲ, ಆದ್ರೆ ಒಬ್ಬ ಒಳ್ಳೆ ರೈತ ಆಗ್ಬೋದು ಅಂತ ಟೀಚರ್ ಹೇಳ್ತಾನೆ. ಮತ್ತೆ ಮರ್ಫ್ ಗೆ ತುಂಬಾನೇ ಟ್ಯಾಲೆಂಟ್ ಇದೆ, ಆದ್ರೆ ಮರ್ಫ್ ಕ್ಲಾಸ್ ಅಲ್ಲಿ ಎಲ್ಲಾರ್ಗು ಹೇಳ್ತಿರ್ತಾಳೆ ನೀವು ಚಂದ್ರನ ಮೇಲೆ ಹೋಗಿದ್ದೀರಾ ಅಂತ. ನೀವು ನಂಬೋದಿಲ್ವಾ, ನಾನು ಚಂದ್ರನ ಮೇಲೆ ಹೋಗಿದ್ದೆ ಅಂತ ಟೀಚರ್ ನ ಕೇಳ್ತಾನೆ. ಟೀಚರ್ ಹೇಳ್ತಾಳೆ ಸೋವಿಯತ್ ಯೂನಿಯನ್ ಯೂಸ್ಲೆಸ್ ಮಿಷನ್ ಗಳು ಮತ್ತೆ ರಾಕೆಟ್ ನ ಮಾಡಿ ಹಣ ವೇಸ್ಟ್ ಮಾಡಿದ್ದಾರೆ, ಇದರಿಂದಾನೇ ಈ ಭೂಮಿಗೆ ಈ ಪರಿಸ್ಥಿತಿ ಬಂದಿರೋದು ಅಂತ ಹೇಳ್ತಾಳೆ. ಇದನ್ನ ಕೂಪರ್ ಕೇಳಿ ಕೂಪರ್ ಗೆ ಕೋಪ ಬರುತ್ತೆ. ಕೂಪರ್ ಯೂಸ್ಲೆಸ್ ಮಿಷಿನ್ಸ್, ಅದೇ ಒಂದೇ ಒಂದು MRI ಮಿಷಿನ್ ಉಳಿದಿದ್ರೆ ನನ್ ವೈಫ್ ಬ್ರೈನ್ ಅಲ್ಲಿ ಇರೋ ಪ್ರಾಬ್ಲಮ್ ಗೊತ್ತಾಗ್ತಿತ್ತು. ಇಲ್ಲಿ ನಮಗೆ ಗೊತ್ತಾಗುತ್ತೆ ಕೂಪರ್ ವೈಫ್ ಗೆ ಬ್ರೈನ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿ ಸತ್ತೋಗಿದ್ದಾರೆ ಅಂತ. ಕೂಪರ್ ಹೇಳ್ತಾನೆ ಮರ್ಫ್ ನಾಳೆಯಿಂದ ಬರೋದಿಲ್ಲ ಅಂತ. ಟೀಚರ್ಸ್ ಇದನ್ನ ಕೇಳಿ ಏನು ಮಾತೇ ಆಡಲ್ಲ. ಕೂಪರ್ ಗೆ ಗ್ರ್ಯಾಂಡ್ ಪಾ ಕಾಲ್ ಮಾಡಿ ನೀನು ಮಾಡಿರೋ ಮಿಷಿನ್ಸ್ ವಿಚಿತ್ರವಾಗಿ ಆಡ್ತಿದೆ, ಬಂದಿ ಚೆಕ್ ಮಾಡು ಅಂತ ಹೇಳ್ತಾರೆ. ಕೂಪರ್ ಮನೆಗೆ ಹೋಗಿ ನೋಡಿದಾಗ ಎಲ್ಲಾ ಮಷೀನ್ಸ್ ಮನೆ ಮುಂದೆ ಬಂದಿ ನಿಂತಿರುತ್ತೆ. ಕೂಪರ್ ಗೆ ಏನು ಅರ್ಥ ಆಗಲ್ಲ. ಕೂಪರ್ ಮರ್ಫ್ ರೂಮ್ ಗೆ ಹೋಗಿ ನೋಡ್ತಾನೆ, ಸ್ವಲ್ಪ ಬುಕ್ ಗಳು ಕೆಳಗೆ ಬಿದ್ದಿರುತ್ತೆ. ಮರ್ಫ್ ಹೇಳ್ತಾಳೆ ಇದು ದೆವ್ವನೇ ಮಾಡಿರೋದು ಅಂತ. ಕೂಪರ್ ಮರ್ಫ್ ದೆವ್ವ ಇರೋದಿಲ್ಲ ಅಂತ ಹೇಳಿ ಎಲ್ಲಾ ಮಿಷಿನ್ಸ್ ಸರಿ ಮಾಡ್ತಾನೆ. ನೆಕ್ಸ್ಟ್ ಡೇ ಬೇಸ್ಬಾಲ್ ಮ್ಯಾಚ್ ನೋಡಕ್ಕೆ ಹೋಗ್ತಾರೆ. ಒಂದು ಸೈರನ್ ಬಡ್ಕೊಳ್ಳುತ್ತೆ. ನೋಡಿದ್ರೆ ಒಂದು ಮಣ್ಣಿನ ದೊಡ್ಡ ಬಿರುಗಾಳಿ ಬರ್ತಿರುತ್ತೆ. ಇದನ್ನ ನೋಡಿ ಕೂಪರ್ ಎಲ್ಲಾರ್ನು ಮನೆಗೆ ಕರ್ಕೊಂಡು ಬರ್ತಾನೆ. ಕೂಪರ್ ಕೇಳ್ತಾನೆ ಎಲ್ಲಾ ವಿಂಡೋನು ಕ್ಲೋಸ್ ಮಾಡಿದೀರಾ ತಾನೆ ಅಂತ. ಮರ್ಫ್ ಇದನ್ನ ಕೇಳಿ ರೂಮ್ ಕಡೆ ಓಡೋಗ್ತಾಳೆ. ಕೂಪರ್ ಕೂಡ ಹಿಂದೆ ಹೋಗ್ತಾನೆ. ಮರ್ಫ್ ರೂಮಿಗೆ ಹೋಗಿ ನೋಡಿದ್ರೆ ವಿಂಡೋ ಓಪನ್ ಆಗಿರುತ್ತೆ. ಕೂಪರ್ ವಿಂಡೋ ಕ್ಲೋಸ್ ಮಾಡಿ ನೋಡ್ತಾನೆ. ಒಂದು ಪ್ಯಾಟ್ರನ್ ರೀತಿಯಲ್ಲಿ ಮಣ್ಣಿನಿಂದ ಎಷ್ಟೊಂದು ಲೈನ್ ಗಳು ಆಗಿರುತ್ತೆ. ಕೂಪರ್ ಮರ್ಫ್ಗೆ ಟಾಮ್ ರೂಮ್ ಅಲ್ಲಿ ಮಲ್ಗು ಅಂತ ಹೇಳಿ ಕೂಪರ್ ಲೈನ್ ಗಳನ್ನ ಇಡೀ ನೈಟ್ ಫುಲ್ಲು ಅಬ್ಸರ್ವ್ ಮಾಡ್ತಾನೆ. ಬೆಳಗ್ಗೆ ಕೂಪರ್ ಮರ್ಫ್ ಗೆ ಹೇಳ್ತಾನೆ ಇದು ದೆವ್ವ ಅಲ್ಲ ಮರ್ಫ್, ಗ್ರಾವಿಟಿ ಅಂತ ಹೇಳಿ ಒಂದು ಕಾಯಿನ್ ನ ಎಸಿತಾನೆ. ಅದು ಕೂಡ ಹೋಗಿ ಮಣ್ಣಿನ ಲೈನ್ ಮೇಲೆ ಬೀಳುತ್ತೆ. ಕೂಪರ್ ಮರ್ಫ್ ಗೆ ಹೇಳ್ತಾನೆ ಇದು ಬೈನರಿ ಕೋಡ್ಸ್ ಅಂತ, ಚಿಕ್ಕ ಲೈನ್ 0 ಮತ್ತೆ ದೊಡ್ಡ ಲೈನ್ 1 ಅಂತ. ಬೈನರಿ ಕೋಡ್ ಅಂದ್ರೆ 1 ಮತ್ತೆ 0 ನ ಯೂಸ್ ಮಾಡಿ ಡೇಟಾವನ್ನ ಹೇಳೋದು. ಕೂಪರ್ ಕೋಡ್ ನ ಡಿಕೋಡ್ ಮಾಡಿದಾಗ ಒಂದು ಅಡ್ರೆಸ್ ಸಿಗುತ್ತೆ. ಕೂಪರ್ ಮರ್ಫ್ ಜೊತೆ ಸಿಕ್ಕಿರೋ ಅಡ್ರೆಸ್ ಗೆ ಹೋಗ್ತಾನೆ. ಕೂಪರ್ ಆ ಅಡ್ರೆಸ್ ಗೆ ಹೋದಾಗ ಗೇಟ್ ಕ್ಲೋಸ್ ಆಗಿರುತ್ತೆ. ಕೂಪರ್ ಗೇಟ್ ನ ಕಟ್ ಮಾಡಕ್ಕೆ ಹೋದಾಗ ಒಂದು ರೋಬೋಟ್ ಬಂದು ಕೂಪರ್ ಗೆ ಶಾಕ್ ಕೊಟ್ಟು ಪ್ರಜ್ಞೆ ತಪ್ಪಿಸುತ್ತೆ. ಕೂಪರ್ ಗೆ ಪ್ರಜ್ಞೆ ಬರುತ್ತೆ. ಟಾರ್ಸ್ ಅನ್ನೋ ರೋಬೋಟ್ ಕೂಪರ್ ನಿನಗೆ ಈ ಜಾಗದ ಅಡ್ರೆಸ್ ಎಲ್ಲಿಂದ ಸಿಕ್ತು ಅಂತ ಕೇಳುತ್ತೆ. ಕೂಪರ್ ನನ್ನ ಮಗಳು ಎಲ್ಲಿ ಅಂತ ಕೇಳ್ತಾನೆ. ಅಲ್ಲಿಗೆ ಬ್ರ್ಯಾಂಡ್ ಅನ್ನೋಳು ಬರ್ತಾಳೆ. ಕೂಪರ್ ಪ್ಲೀಸ್ ನನ್ನ ಮಗಳನ್ನು ನನಗೆ ವಾಪಸ್ ಕೊಡಿ, ನಿಮಗೆ ಎಲ್ಲಾ ಕೂಡ ಹೇಳ್ತೀನಿ ಅಂತ ಹೇಳ್ತಾನೆ. ಬ್ರ್ಯಾಂಡ್ ಕೂಪರ್ ನ ಒಂದು ರೂಮ್ ಗೆ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಮರ್ಫ್ ಜೊತೆ ಸ್ವಲ್ಪ ವ್ಯಕ್ತಿಗಳು ಕೂಡ ಇರ್ತಾರೆ. ಎಲ್ರು ಕೂಪರ್ ನ ಕೇಳ್ತಾರೆ ಇದೊಂದು ಹೈ ಸೆಕ್ಯೂರಿಟಿ ಇರುವಂತಹ ಜಾಗ, ನಿನಗೆ ಈ ಜಾಗದ ಅಡ್ರೆಸ್ ಎಲ್ಲಿಂದ ಸಿಕ್ತು ಅಂತ. ಮರ್ಫ್ ಹೇಳ್ತಾಳೆ ಗ್ರಾವಿಟಿಯಿಂದ ಸಿಕ್ತು ಅಂತ.
ಯಾವ ತರ ಗ್ರಾವಿಟಿ ಅಂತ ಕೇಳ್ತಾರೆ. ಕೂಪರ್ ಹೇಳ್ತಾನೆ, ನಮಗೆ ಇಲ್ಲಿಂದ ಸೇಫ್ ಆಗಿ ಹೋಗಕ್ಕೆ ಬಿಡ್ತೀರಾ ಅಂದ್ರೆ ಹೇಳ್ತೀನಿ ಅಂತ. ಅಲ್ಲಿದ್ದ ಪ್ರೊಫೆಸರ್ ಕೇಳ್ತಾನೆ, ಕೂಪರ್ ನಿನಗೆ ನಾವು ಯಾರು ಅಂತ ಗೊತ್ತಿಲ್ವಾ ಅಂತ. ಕೂಪರ್ ಇಲ್ಲ ಪ್ರೊಫೆಸರ್ ಅಂತ ಹೇಳ್ತಾನೆ, ನಾವು ನಾಸಾ ಕಡೆ ಅವರು, ನೀನು ಚಂದ್ರಯಾನ ಮಾಡಿದ್ದಲ್ಲ ಅದೇ ನಾಸಾದವರು. ಕೂಪರ್ ಕೇಳ್ತಾನೆ, ನಾಸಾ ಕ್ಲೋಸ್ ಆಗಿತ್ತು ಅಲ್ವಾ ಅಂತ. ಜನರ ಮುಂದೆ ಮಾತ್ರ ಕ್ಲೋಸ್ ಆಗಿರೋದು, ನಾಸಾ ಸೀಕ್ರೆಟ್ ಆಗಿ ಇನ್ನೂ ಮಿಷನ್ಸ್ ಗಳನ್ನ ಮಾಡ್ತಾ ಇದೆ ಅಂತ ಪ್ರೊಫೆಸರ್ ಹೇಳಿ ಕೂಪರ್ನ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಪ್ರೊಫೆಸರ್ ಹೇಳ್ತಾನೆ, ಇನ್ನು ಜೋಳ ಒಂದೇ ಉಳ್ದಿರೋದು, ಸ್ವಲ್ಪ ವರ್ಷಗಳು ಆದ್ಮೇಲೆ ಜೋಳ ಕೂಡ ನಾಶ ಆಗೋಗುತ್ತೆ. ಇದೇ ತರ ಇದ್ರೆ ಎಲ್ರು ಹೊಟ್ಟೆ ಹಸುವಿನಿಂದ ಸತ್ತೋಗ್ತಾರೆ. ಕೂಪರ್ ಕೇಳ್ತಾನೆ, ಇದನ್ನ ಸರಿ ಮಾಡೋದು ಹೇಗೆ ಅಂತ. ಪ್ರೊಫೆಸರ್ ಹೇಳ್ತಾನೆ, ನನ್ನ ಹತ್ರ ಪ್ಲಾನ್ ಇದೆ ಅಂತ. 12 ಟೀಮ್ನ ಮನುಷ್ಯರು ವಾಸ ಮಾಡಕ್ಕೆ ಆಗುವಂತಹ ಭೂಮಿನ ಹುಡ್ಕಕ್ಕೆ ಕಳ್ಸಿದೀನಿ. ಇದಕ್ಕೆ ದ ಲಾಜರಸ್ ಮಿಷನ್ ಅಂತ ಹೆಸರು ಇಟ್ಟಿದೀವಿ ಅಂತ ಪ್ರೊಫೆಸರ್ ಹೇಳ್ತಾನೆ. ಕೂಪರ್ ಹೇಳ್ತಾನೆ, ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಅರ್ಥನ ಬಿಟ್ಟು ಬೇರೆ ಯಾವುದೇ ಪ್ಲಾನೆಟ್ ಮೇಲೆ ವಾಸ ಮಾಡಕ್ಕಾಗಲ್ಲ. ತುಂಬಾ ಹತ್ತಿರ ಇರುವ ಸ್ಟಾರ್ ಹತ್ರನೂ ಹೋಗಕ್ಕೆ 1000 ವರ್ಷ ಬೇಕು. ಅದನ್ನ ಯೋಚನೆ ಕೂಡ ಮಾಡೋದಕ್ಕೆ ಆಗಲ್ಲ. ನೀವು ಆ 12 ಟೀಮ್ನ ಎಲ್ಲಿಗೆ ಕಳ್ಸಿದೀರಾ ಅಂತ ಕೂಪರ್ ಕೇಳ್ತಾನೆ. ಪ್ರೊಫೆಸರ್ ಕೂಪರ್ಗೆ ಹೇಳ್ತಾನೆ, ನೀನು ಈ ಕೊನೆಯ ರಾಕೆಟ್ ಅಲ್ಲಿ ಕೂತ್ಕೊಂಡು ಅಲ್ಲಿಗೆ ಹೋಗ್ತೀಯ ಅಂದ್ರೆ ನಾನು ಹೇಳ್ತೀನಿ ಅಂತ. ಕೂಪರ್ ಕೇಳ್ತಾನೆ, ಹೋಗಿ ಬರೋಕೆ ಎಷ್ಟು ವರ್ಷ ಬೇಕಾಗುತ್ತೆ ಅಂತ. ಪ್ರೊಫೆಸರ್ ಗೊತ್ತಿಲ್ಲ ಅಂತ ಹೇಳ್ತಾನೆ. ಕೂಪರ್ ಹೇಳ್ತಾನೆ, ನನಗೆ 2 ಮಕ್ಕಳು ಇದ್ದಾರೆ ಅಂತ. ಪ್ರೊಫೆಸರ್ ಹೇಳ್ತಾನೆ, ನೀನು ಅಲ್ಲಿ ಹೋದರೆ ನಿನ್ನ ಮಕ್ಕಳು ಇಲ್ಲಿ ಉಳಿತಾರೆ ಅಂತ. ಇದನ್ನ ಕೇಳಿ ಕೂಪರ್ ಸರಿ ಆಯ್ತು ಅಂತ ಒಪ್ಕೋತಾನೆ. ಕೂಪರ್ಗೆ ಹೇಳ್ತಾರೆ, ಶನಿ ಗ್ರಹದ ಹತ್ತಿರ ಒಂದು ವಾರ್ಮೋಲ್ ಇದೆ ಅಂತ. ವಾರ್ಮೋಲ್ ಅಂದ್ರೆ ಸ್ಪೇಸ್ ಅಲ್ಲಿ ಶಾರ್ಟ್ ಕಟ್ ದಾರಿ ಇದ್ರೆ ವಾರ್ಮೋಲ್ ಅಂತ ಕರೀತಾರೆ. ಈ ವಾರ್ಮೋಲ್ ಬೇರೆ ಒಂದು ಗ್ಯಾಲಕ್ಸಿಗೆ ಹೋಗುತ್ತೆ. ಕೂಪರ್ ಕೇಳ್ತಾನೆ, ವಾರ್ಮೋಲ್ ಅಲ್ಲಿಗೆ ಹೇಗೆ ಬಂತು ಅಂತ. ಬ್ರ್ಯಾಂಡ್ ಹೇಳ್ತಾಳೆ, ಏಲಿಯನ್ಸ್ ಗಳು ಅಥವಾ ಬೇರೆ ಜೀವಿಗಳು ನಮಗೆ ಸಹಾಯ ಮಾಡಲು ವಾರ್ಮೋಲ್ ನ ಅಲ್ಲಿ ಇಟ್ಟಿದ್ದಾರೆ. ಪ್ರೊಫೆಸರ್ ಹೇಳ್ತಾನೆ, 12 ಟೀಮ್ ವಾರ್ಮೋಲ್ ಮೂಲಕ ಬೇರೆ ಗ್ಯಾಲಕ್ಸಿಗೆ ಹೋಗಿದ್ದಾರೆ. 3 ಟೀಮ್ಗೆ 3 ಭೂಮಿ ಸಿಕ್ಕಿದೆ, ಮನುಷ್ಯರು ವಾಸ ಮಾಡಕ್ಕೆ ಆಗುವಂತಹ ಸಂಭಾವನೆಗಳು ಅಂತ ಡಾಯಲ್ ಹೇಳ್ತಾನೆ. ಕೂಪರ್ ಕೇಳ್ತಾನೆ, ಮನುಷ್ಯರು ವಾಸ ಮಾಡಕ್ಕೆ ಆಗುವಂತ ಭೂಮಿ ಸಿಕ್ಕರೆ ಮುಂದೆ ಏನು ಅಂತ. ಪ್ರೊಫೆಸರ್ ಹೇಳ್ತಾನೆ, ನನ್ನ ಹತ್ತಿರ ಪ್ಲಾನ್ ಎ ಮತ್ತೆ ಪ್ಲಾನ್ ಬಿ ಇದೆ ಅಂತ ಹೇಳಿ ಕೂಪರ್ನ ಕರ್ಕೊಂಡೋಗಿ ತೋರಿಸ್ತಾನೆ. ಅವರು ಇರೋ ಬಿಲ್ಡಿಂಗ್ ಒಂದು ಸ್ಪೇಸ್ ಸ್ಟೇಷನ್ ಅಂತ. ಒಂದು ದೊಡ್ಡ ಸ್ಪೇಸ್ ಸ್ಟೇಷನ್ ಮಾಡಿ ಭೂಮಿ ಮೇಲೆ ಇರುವ ಎಲ್ಲಾ ಮನುಷ್ಯರನ್ನ ಸ್ಪೇಸಿಗೆ ಕರ್ಕೊಂಡು ಹೋಗೋಣ ಅಂತ. ಇದು ಪ್ಲಾನ್ ಎ. ಪ್ರೊಫೆಸರ್ ಕೂಪರ್ಗೆ ಹೇಳ್ತಾನೆ, ಅಷ್ಟು ದೊಡ್ಡ ಸ್ಪೇಸ್ ಸ್ಟೇಷನ್ ನ ಸ್ಪೇಸ್ಗೆ ತಗೊಂಡು ಹೋಗೋ ಅಷ್ಟು ಪವರ್ ಇಲ್ಲ ಅಂತ. ಪ್ರೊಫೆಸರ್, ಅದಕ್ಕೆ ನನ್ನ ಹತ್ರ ಪ್ಲಾನ್ ಬಿ ಇದೆ. ಪ್ಲಾನ್ ಬಿ ಏನಂದ್ರೆ, ಇದರಲ್ಲಿ ಸುಮಾರು 5000 ಮೊಟ್ಟೆಗಳು ಇದೆ. ಒಂದು ಹೊಸ ಭೂಮಿ ಮೇಲೆ ಹೋಗಿ ಮೊಟ್ಟೆಯಿಂದ ಮನುಷ್ಯರನ್ನು ಮಾಡೋಣ ಅಂತ ಪ್ರೊಫೆಸರ್ ಹೇಳ್ತಾನೆ. ಕೂಪರ್ ಕೇಳ್ತಾನೆ, ನನ್ನ ಮಕ್ಕಳು ಮತ್ತೆ ಭೂಮಿ ಮೇಲೆ ಇರುವ ಜನರು ಎಲ್ಲಿಗೆ ಹೋಗ್ತಾರೆ ಅಂತ. ಪ್ರೊಫೆಸರ್ ಹೇಳ್ತಾನೆ, ಅದಕ್ಕೆ ಪ್ಲಾನ್ ಎ ಇರೋದು. ನೀನು ಹೋಗಿ ಹೊಸ ಭೂಮಿ ಹುಡುಕಿ ಬರೋ ಅಷ್ಟರಲ್ಲಿ ನಾನು ಈಕ್ವೇಶನ್ ನ ಪೂರ್ತಿ ಮಾಡಿರ್ತೀನಿ. ಇದರಿಂದ ನಮಗೆ ಬೇಕಾಗಿರುವಂತ ಪವರ್ ಸಿಗುತ್ತೆ. ಭೂಮಿ ಮೇಲೆ ಎಲ್ಲಾ ಮನುಷ್ಯರನ್ನು ಸ್ಪೇಸ್ ಸ್ಟೇಷನ್ ಇಂದ ಸ್ಪೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರೊಫೆಸರ್ ಹೇಳ್ತಾನೆ. ಕೂಪರ್ ಸರಿ ಅಂತ ಹೋಗೋಕೆ ಒಪ್ಕೋತಾನೆ. ಮರ್ಫ್ಗೆ ಈ ವಿಷಯ ಗೊತ್ತಾಗಿ ಮನೆಗೆ ಬಂದು ರೂಮ್ ಬಾಕ್ಲು ಹಾಕೋತಾಳೆ. ಯಾಕಂದ್ರೆ ಮರ್ಫ್ಗೆ ಇಷ್ಟ ಇರೋದಿಲ್ಲ ಕೂಪರ್ ಹೋಗೋದು. ಕೂಪರ್ ಗ್ರ್ಯಾಂಡ್ ಪಾಗೆ ಹೇಳ್ತಾನೆ, ನಾನ್ ಬರೋವರೆಗೂ ಟಾಮ್ ಮತ್ತೆ ಮರ್ಫ್ ನ ನೋಡ್ಕೋ ಅಂತ. ಕೂಪರ್ ಮರ್ಫ್ ರೂಮಿಗೆ ಹೋಗ್ತಾನೆ. ಮರ್ಫ್ ತುಂಬಾನೇ ಅಳ್ತಿರ್ತಾಳೆ. ಮರ್ಫ್ ಹೇಳ್ತಾಳೆ, ಬುಕ್ ಶೆಲ್ಫ್ ಇಂದ ಒಂದು ಮೆಸೇಜ್ ಬಂದಿದೆ, ಅದು ಸ್ಟೇ ಅಂತ. ಪ್ಲೀಸ್ ಅಪ್ಪ ನೀವು ಹೋಗ್ಬೇಡಿ ಅಂತ ಹೇಳ್ತಾಳೆ. ಕೂಪರ್ ಹೇಳ್ತಾನೆ, ನಾನು ವಾಪಸ್ ಬಂದೇ ಬರ್ತೀನಿ ಅಂತ. ಮರ್ಫ್ ಕೇಳ್ತಾಳೆ, ಯಾವಾಗ ಅಂತ. ಕೂಪರ್ ವಾಚ್ ಕೊಟ್ಟು ಹೇಳ್ತಾನೆ, ನಾನು ಬ್ಲ್ಯಾಕ್ ಹೋಲ್ ಹತ್ರ ಇದ್ದಾಗ ನನ್ನ ಟೈಮ್ ಗ್ರಾವಿಟಿಯಿಂದ ಸ್ಲೋ ಆಗುತ್ತೆ, ನಾನು ವಾಪಸ್ ಬಂದಾಗ ನಿನ್ನ ಏಜ್ ಸೇಮ್ ಆಗಿರುತ್ತೆ ಅಂತ. ಮರ್ಫ್ ಹೇಳ್ತಾಳೆ, ನಿಮಗೆ ಗೊತ್ತಿಲ್ಲ ನೀವು ಯಾವಾಗ ಬರ್ತೀರಾ ಅಂತ ಹೇಳಿ ವಾಚ್ ನ ಎಸೆದು ಬಿಡ್ತಾಳೆ. ಕೂಪರ್ ನಾನು ವಾಪಸ್ ಬಂದೇ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ ಹೋಗ್ತಿರ್ತಾನೆ. ಬುಕ್ ಶೆಲ್ಫ್ ಇಂದ ಒಂದು ಬುಕ್ ಕೆಳಗೆ ಬೀಳುತ್ತೆ. ಕೂಪರ್ ಇದನ್ನ ನೋಡಿದ್ರು ಅಲ್ಲಿಂದ ಟಾಮ್ ಮತ್ತೆ ಗ್ರ್ಯಾಂಡ್ ಪಾಗೆ ಬಾಯಿ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಮರ್ಫ್ ಅಂತೂ ತುಂಬಾನೇ ಅಳ್ತಾಳೆ. ಕೂಪರ್, ಬ್ರ್ಯಾಂಡ್, ಡಾಯಲ್, ರೊಮೇಲಿ 4 ಜನ ಮತ್ತೆ ಒಂದು ಟಾರ್ಸ್ ರೋಬೋಟ್ ಜೊತೆ ಸ್ಪೇಸ್ ಅಲ್ಲಿ ಇರೋ ಸ್ಪೇಸ್ ಸ್ಟೇಷನ್ ಗೆ ಹೋಗ್ತಾರೆ. ಸ್ಪೇಸ್ ಸ್ಟೇಷನ್ ಅಲ್ಲಿ ಗ್ರಾವಿಟಿ ಇರೋದಿಲ್ಲ. ಗ್ರಾವಿಟಿ ಬರೋದಕ್ಕೆ ಸ್ಪೇಸ್ ಸ್ಟೇಷನ್ ನ ಸ್ಪಿನ್ ಮಾಡ್ತಾರೆ. ಇದರಿಂದ ಸ್ಪೇಸ್ ಸ್ಟೇಷನ್ ಅಲ್ಲಿ ಗ್ರಾವಿಟಿ ಬರುತ್ತೆ. ಟಾರ್ಸ್ ರೋಬೋಟ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಇರೋ ಇದೇ ತರದ ಇನ್ನೊಂದು ರೋಬೋಟ್ ನ ಆನ್ ಮಾಡುತ್ತೆ. ಇದರ ಹೆಸರು ಕೇಸ್ ಅಂತ. ಶನಿ ಗ್ರಹ ಹತ್ತಿರ ಇರೋ ವಾರ್ಮ್ಹೋಲ್ ಕಡೆ ಹೋಗ್ತಾರೆ. ಶನಿ ಗ್ರಹ ಹತ್ತಿರ ಹೋಗಕ್ಕೆ 2 ವರ್ಷ ಬೇಕಾಗುತ್ತೆ. ಅದಕ್ಕೆ ಎಲ್ರು ಕೂಡ ಹೈಬರ್ನೇಷನ್ ಗೆ ಹೋಗ್ತಾರೆ. 2 ವರ್ಷಗಳು ಆದ್ಮೇಲೆ ಕೂಪರ್ ಎದ್ದು ಭೂಮಿಯಿಂದ ಬಂದಿರೋ ಮೆಸೇಜ್ ಗಳನ್ನ ನೋಡ್ತಾನೆ. ಟಾಮ್ ಮತ್ತೆ ಗ್ರ್ಯಾಂಡ್ ಪಾ ಮೆಸೇಜ್ ಕಳ್ಸಿರ್ತಾರೆ. ಕೂಪರ್ ಮೇಲೆ ಮರ್ಫ್ಗೆ ಇನ್ನೂ ಕೋಪ ಇರೋದ್ರಿಂದ ಮರ್ಫ್ ಮೆಸೇಜ್ ಕಳ್ಸಿರೋಲ್ಲ. ಈಗ ಶನಿ ಗ್ರಹ ಹತ್ತಿರ ಬಂದಿರ್ತಾರೆ. ಇವರಿಗೆ ವಾರ್ಮ್ಹೋಲ್ ಕಾಣಿಸ್ತಿರುತ್ತೆ. ಎಲ್ರು ಈಗ ರೆಡಿ ಆಗ್ತಾರೆ. ವಾರ್ಮ್ಹೋಲ್ ಒಳಗಡೆ ಹೋಗ್ತಾರೆ. ಎಲ್ರಿಗೂ ವಿಚಿತ್ರವಾಗಿ ಫೀಲ್ ಆಗುತ್ತೆ. ಮತ್ತೆ ಇಲ್ಲಿ ಯಾವುದೇ ಕಂಟ್ರೋಲರ್ಸ್ ಕೂಡ ವರ್ಕ್ ಆಗಲ್ಲ. ತುಂಬಾ ಸ್ಪೀಡ್ ಅಲ್ಲಿ ಬೇರೆ ಗ್ಯಾಲಕ್ಸಿಗೆ ಹೋಗ್ತಾರೆ.
ಈಗ ಎಲ್ರೂ ಡಿಸೈಡ್ ಮಾಡ್ತಾರೆ 3 ಟೀಮ್ಗೆ 3 ಭೂಮಿ ಸಿಕ್ಕಿರೋದ್ರಲ್ಲಿ ಮಿಲ್ಲರ್ಸ್ ಪ್ಲಾನೆಟ್ ಹತ್ರ ಇರೋದ್ರಿಂದ ಮೊದಲು ಅಲ್ಲಿಗೆ ಹೋಗೋಣ ಅಂತ. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಮಿಲ್ಲರ್ಸ್ ಪ್ಲಾನೆಟ್ ಬ್ಲಾಕ್ ಹೋಲ್ ಇಂದ ತುಂಬಾನೇ ಹತ್ರ ಇದೆ. ಇದರಿಂದ ಗ್ರಾವಿಟಿ ಮಿಲ್ಲರ್ಸ್ ಪ್ಲಾನೆಟ್ ಮೇಲೆ ತುಂಬಾನೇ ಹೆಚ್ಚು ಇರುತ್ತೆ. ಮಿಲ್ಲರ್ಸ್ ಪ್ಲಾನೆಟ್ ನ 1 ಗಂಟೆ ಭೂಮಿಯ 7 ವರ್ಷಕ್ಕೆ ಸಮ ಅಂತ ರೊಮಿಲಿ ಹೇಳ್ತಾನೆ. ಅಂದರೆ ಮಿಲ್ಲರ್ಸ್ ಪ್ಲಾನೆಟ್ ಮೇಲೆ 1 ಗಂಟೆ ಕಳೆದರೆ ಭೂಮಿಯಲ್ಲಿ 7 ವರ್ಷ ಆಗೋಗಿರುತ್ತೆ. ಇದನ್ನ ಕೇಳಿ ಎಲ್ರು ಕೂಡ ಶಾಕ್ ಆಗ್ತಾರೆ. ಕೂಪರ್ ಒಂದು ಪ್ಲಾನ್ ಮಾಡ್ತಾನೆ. ಮಿಲ್ಲರ್ಸ್ ಪ್ಲಾನೆಟ್ ಮೇಲೆ ಹೆಚ್ಚು ಸಮಯ ಇರೋದು ಬೇಡ, ಅಲ್ಲಿ ಎಷ್ಟು ಆಗುತ್ತೋ ಅಷ್ಟು ಕಡಿಮೆ ಸಮಯ ಯೂಸ್ ಮಾಡೋಣ, ಮತ್ತೆ ಅಲ್ಲಿರೋ ಡೇಟಾನ ಎತ್ಕೊಂಡು ಬರೋಣ. ಆಗ್ಲಿಲ್ಲ ಅಂದ್ರೆ ಮತ್ತೆ ವಾಪಸ್ ಬರೋಣ, ಮತ್ತೆ ವಾಪಸ್ ಹೋಗೋಣ. ಇದರಿಂದ ಫ್ಯೂಲ್ ಖರ್ಚಾಗ್ಬೋದು, ಆದ್ರೆ ತುಂಬಾನೇ ಸಮಯ ಉಳಿಯುತ್ತೆ ಅಂತ ಕೂಪರ್ ಹೇಳ್ತಾನೆ. ರೊಮಿಲಿ ಹೇಳ್ತಾನೆ ನಾನು ಮತ್ತೆ ಟಾರ್ಸ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಇರ್ತೀವಿ ಅಂತ. ಕೂಪರ್, ಬ್ರ್ಯಾಂಡ್ ಮತ್ತೆ ಡಾಯಲ್ ಹಾಗೆ ಕೇಸ್ ನ ಕರ್ಕೊಂಡು ಮಿಲ್ಲರ್ ಪ್ಲಾನೆಟ್ ಗೆ ಹೋಗ್ತಾರೆ. ಕೂಪರ್ ಟೈಮ್ ಉಳ್ಸಕ್ಕೆ ತುಂಬಾ ಸ್ಪೀಡ್ ಆಗಿ ಹೋಗಿ ಮಿಲ್ಲರ್ ಪ್ಲಾನೆಟ್ ಮೇಲೆ ಲ್ಯಾಂಡ್ ಮಾಡ್ತಾನೆ. ಕೂಪರ್ ಹೇಳ್ತಾನೆ ಬೇಗ ಹೋಗಿ 1 ಸೆಕೆಂಡ್ ಕೂಡ ವೇಸ್ಟ್ ಮಾಡಬೇಡಿ ಅಂತ. ಬ್ರ್ಯಾಂಡ್ ಆಚೆ ಬಂದು ನೋಡ್ತಾಳೆ, ಎಲ್ಲಾ ಕಡೆನೂ ನೀರಿರುತ್ತೆ. ಕೇಸ್ ಹೇಳುತ್ತೆ ಈ ಕಡೆಯಿಂದ ಸಿಗ್ನಲ್ ಬರ್ತಿದೆ ಅಂತ. ಕೇಸ್ಗೆ ಒಂದು ಪಾರ್ಟ್ ಸಿಗುತ್ತೆ. ಬ್ರ್ಯಾಂಡ್ ಹೇಳ್ತಾಳೆ ಮಿಕ್ಕಿದ ಪಾರ್ಟ್ ಗಳು ಬೆಟ್ಟದ ಕಡೆ ಇದೆ, ನಾನು ಹೋಗಿ ತರ್ತೀನಿ ಅಂತ ಹೋಗ್ತಿರ್ತಾಳೆ. ಕೂಪರ್ ನೋಡಿ ಹೇಳ್ತಾನೆ ಅದು ಬೆಟ್ಟ ಅಲ್ಲ, ನೀರಿನ ಅಲೆಗಳು ಅಂತ. ಬ್ರ್ಯಾಂಡ್ ಬೇಗ ಹೋಗಿ ಮಿಕ್ಕಿದ ಪಾರ್ಟ್ನ ಎತ್ತೋಕೆ ಟ್ರೈ ಮಾಡ್ತಾಳೆ. ಭಾರ ಇರೋದ್ರಿಂದ ಎತ್ತೋಕೆ ಆಗೋದಿಲ್ಲ. ಅಲೆ ತುಂಬಾನೇ ದೊಡ್ಡದಾಗಿ ಇರುತ್ತೆ, ಇವರ ಕಡೆ ಬರ್ತಾ ಇರುತ್ತೆ. ಕೂಪರ್ ಹೇಳ್ತಾನೆ ವಾಪಸ್ ಬನ್ನಿ ಅಂತ. ನೋಡಿದ್ರೆ ಬ್ರ್ಯಾಂಡ್ ತಗ್ಲಾಕೋತಾಳೆ. ಇದನ್ನ ನೋಡಿ ಕೇಸ್ ಬ್ರ್ಯಾಂಡ್ ಕಡೆ ಓಡೋಗುತ್ತೆ. ಬ್ರ್ಯಾಂಡ್ ನ ಬಿಡಿಸುತ್ತೆ. ಕೇಸ್ ಬ್ರ್ಯಾಂಡ್ ನ ಎತ್ಕೊಂಡು ಸ್ಪೇಸ್ ಶಿಪ್ ಕಡೆ ಓಡ್ ಬರುತ್ತೆ. ಅಲೆಗಳು ತುಂಬಾನೇ ಹತ್ತಿರ ಬಂದಿರುತ್ತೆ. ಡಾಯಲ್ ಕೇಸ್ ಮತ್ತೆ ಬ್ರ್ಯಾಂಡ್ ನ ಒಳಗಡೆ ಹತ್ತಿಸ್ತಾನೆ. ಡಾಯಲ್ ಸ್ಪೇಸ್ ಶಿಪ್ ಒಳಗಡೆ ಬರೋ ಅಷ್ಟರಲ್ಲಿ ಅಲೆಯಲ್ಲಿ ತಗ್ಲಾಕೋತಾನೆ. ಕೂಪರ್ ಡೋರ್ ನ ಕ್ಲೋಸ್ ಮಾಡ್ತಾನೆ. ಸ್ಪೇಸ್ ಶಿಪ್ ಒಂದು ಬೋಟಿನ ರೀತಿಯಲ್ಲಿ ನೀರಿನ ಮೇಲೆ ತೇಲುತ್ತೆ. ಸ್ವಲ್ಪ ಹೊತ್ತಿನ ನಂತರ ಅಲೆಗಳು ಹೊರಟೋಗುತ್ತೆ. ಕೂಪರ್ ಬೇಗ ಸ್ಪೇಸ್ ಶಿಪ್ ನ ಸ್ಟಾರ್ಟ್ ಮಾಡ್ತಾನೆ. ಇಂಜಿನ್ ಅಲ್ಲಿ ನೀರು ಹೋಗಿರೋದ್ರಿಂದ ಸ್ಟಾರ್ಟ್ ಆಗೋದಿಲ್ಲ. ಕೇಸ್ ಹೇಳುತ್ತೆ ನೀರು ಹೊರಗಡೆ ಹೋಗೋವರೆಗೂ ಕಾಯ್ಬೇಕು ಅಂತ. ಕೂಪರ್ ಇದನ್ನ ಕೇಳಿ ಬ್ರ್ಯಾಂಡ್ ಮೇಲೆ ಕೋಪ ಮಾಡ್ಕೋತಾನೆ. ನಿನ್ನಿಂದ ಇವಾಗ ಡಾಯಲ್ ಸತ್ತೋದ, ಭೂಮಿ ಮೇಲೆ ಇಷ್ಟೊತ್ತಿಗೆ 10 ವರ್ಷ ಆಗಿರುತ್ತೆ, ನಾನು ಕರೆದಾಗ ಸ್ಪೇಸ್ ಶಿಪ್ ಒಳಗಡೆ ಬರ್ಬೇಕು ತಾನೆ ಅಂತ ಹೇಳ್ತಾನೆ. ಕೂಪರ್ ಬ್ರ್ಯಾಂಡ್ ಜೊತೆ ಜಗಳ ಮಾಡ್ತಿರ್ಬೇಕಾದ್ರೆ ಕೇಸ್ ಹೇಳುತ್ತೆ ಮತ್ತೊಂದು ಅಲೆ ಬರ್ತಿದೆ ಅಂತ. ಕೂಪರ್ ಇದನ್ನ ಕೇಳಿ ಸ್ಪೇಸ್ ಶಿಪ್ ನ ಸ್ಟಾರ್ಟ್ ಮಾಡ್ತಾನೆ. ಹೀಗೋ ಸ್ಪೇಸ್ ಶಿಪ್ ಸ್ಟಾರ್ಟ್ ಆಗುತ್ತೆ. ಅಲೆಯಿಂದ ಬಚಾವಾಗಿ ಸ್ಪೇಸ್ ಸ್ಟೇಷನ್ ಗೆ ಹೋಗ್ತಾರೆ. ರೊಮೇಲಿ ಕೂಪರ್ ಮತ್ತೆ ಬ್ರ್ಯಾಂಡ್ ಗೆ ಹೇಳ್ತಾನೆ ನೀವು 23 ವರ್ಷ 4 ತಿಂಗಳು ಆದ್ಮೇಲೆ ಬಂದಿದ್ದೀರಾ ಅಂತ. ಕೂಪರ್ ಮತ್ತೆ ಬ್ರ್ಯಾಂಡ್ 3 ಅವರ್ ಇರ್ತಾರೆ ಮಿಲ್ಲರ್ ಪ್ಲಾನೆಟ್ ಮೇಲೆ, ಆದ್ರಿಂದ 23 ವರ್ಷಗಳು ಕಳೆದೋಗಿರುತ್ತೆ. ಬ್ರ್ಯಾಂಡ್ ಹೇಳ್ತಾಳೆ ಇದೆಲ್ಲ ನನ್ನಿಂದಾನೇ ಆಗಿದ್ದು ಅಂತ. ಕೂಪರ್ ಗೆ ಮೆಸೇಜ್ ಬಂದಿರುತ್ತೆ. ಕೂಪರ್ ಮೆಸೇಜ್ ನೋಡಿದಾಗ ಟಾಮ್ ಇವಾಗ ದೊಡ್ಡವನಾಗಿರ್ತಾನೆ. ಟಾಮ್ ಗೆ ಇವಾಗ ಮದ್ವೆ ಕೂಡ ಆಗಿರುತ್ತೆ, ಹಾಗೆ ಒಂದು ಮಗ ಹುಟ್ಟಿರ್ತಾನೆ. ಟಾಮ್ ಹೇಳ್ತಾನೆ ಗ್ರ್ಯಾಂಡ್ ಪಾಸ್ ಸತ್ತೋದ್ರು ಅಂತ. ಟಾಮ್ ಕೂಪರ್ ಗೆ ಹೇಳ್ತಾನೆ 23 ವರ್ಷದಿಂದ ನಿಮ್ ಕಡೆಯಿಂದ ಯಾವುದೇ ಒಂದು ಮೆಸೇಜ್ ಬಂದಿಲ್ಲ, ನನ್ಗನ್ಸುತ್ತೆ ನೀವು ಕೂಡ ಬದುಕಿಲ್ಲ ಅಂತ. ನಾನು ಇನ್ನ ಮೆಸೇಜ್ ಮಾಡಲ್ಲ, ಗುಡ್ ಬೈ ಅಪ್ಪ ಅಂತ ಟಾಮ್ ಹೇಳಿ ವಿಡಿಯೋ ಎಂಡ್ ಆಗುತ್ತೆ. 10 ಸೆಕೆಂಡ್ ನಂತರ ಮರ್ಫ್ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಅಪ್ಪ ನೀವು ಹೇಳಿದ್ರಿ ನಂದು ನಿಂದು ಏಜ್ ಸೇಮ್ ಇದ್ದಾಗ ನಾನು ಬರ್ತೀನಿ ಅಂತ ನೀವು ಪ್ರಾಮಿಸ್ ಮಾಡಿದ್ರಿ, ಇದು ಸರಿಯಾದ ಸಮಯ ಅಪ್ಪ, ವಾಪಸ್ ಬನ್ನಿ ಅಂತ ಮರ್ಫ್ ಹೇಳ್ತಾಳೆ. ಇದನ್ನ ಕೇಳಿ ಕೂಪರ್ ಅಂತೂ ತುಂಬಾನೇ ಹೇಳ್ತಾನೆ. ವಿಡಿಯೋ ಎಂಡ್ ಆಗುತ್ತೆ. ಸೀನ್ ಮರ್ಫ್ ಕಡೆ ಬರುತ್ತೆ. ಮರ್ಫ್ ಇವಾಗ ಸೈಂಟಿಸ್ಟ್ ಆಗಿರ್ತಾಳೆ ಮತ್ತೆ ಪ್ರೊಫೆಸರ್ ಜೊತೆ ಸೇರಿ ಈಕ್ವೇಶನ್ ನ ಸಾಲ್ವ್ ಮಾಡ್ತಿರ್ತಾಳೆ. ಕೂಪರ್ ಹೇಳ್ತಾನೆ ಮಿಕ್ಕಿರೋ 2 ಪ್ಲಾನೆಟ್ ಅಲ್ಲಿ ಬರೀ 1 ಪ್ಲಾನೆಟ್ ಗೆ ಮಾತ್ರ ಹೋಗ್ಬೋದು, ಅಷ್ಟೇ ನಮ್ಮ ಹತ್ರ ಫ್ಯೂಲ್ ಉಳ್ದಿರೋದು ಅಂತ. ಕೂಪರ್ ಕೇಳ್ತಾನೆ ಡಾಕ್ಟರ್ ಮೆನ್ ಪ್ಲಾನೆಟ್ ಗೆ ಹೋಗೋಣ ಇಲ್ಲ ಅಡ್ಮೆನ್ಸ್ ಪ್ಲಾನೆಟ್ ಗೆ ಹೋಗೋಣ ಅಂತ. ಎಲ್ರೂ ಡಿಸೈಡ್ ಮಾಡ್ತಾರೆ ಡಾಕ್ಟರ್ ಮೆನ್ ಇರೋ ಪ್ಲಾನೆಟ್ ಗೆ ಹೋಗೋಣ ಅಂತ. ಯಾಕಂದ್ರೆ ಡಾಕ್ಟರ್ ಮೆನ್ ಇನ್ನೂ ಕೂಡ ಬದುಕಿದ್ದಾರೆ, ಅವ್ರ ಪ್ಲಾನೆಟ್ ಇಂದ ಈಗ್ಲೂ ಕೂಡ ಮೆಸೇಜ್ ಬರ್ತಿದೆ. ಅಡ್ಮೆನ್ಸ್ ಪ್ಲಾನೆಟ್ ಇಂದ 3 ವರ್ಷದಿಂದ ಯಾವುದೇ ಕೂಡ ಮೆಸೇಜ್ ಬಂದಿಲ್ಲ, ಆದ್ದರಿಂದ ಡಾಕ್ಟರ್ ಮೆನ್ ಇರೋ ಪ್ಲಾನೆಟ್ ಗೆ ಹೋಗೋಕೆ ರೆಡಿ ಆಗ್ತಾರೆ. ಸೀನ್ ಭೂಮಿ ಕಡೆ ಬರುತ್ತೆ. ಪ್ರೊಫೆಸರ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ. ಮರ್ಫ್ ಪ್ರೊಫೆಸರ್ ಹತ್ರ ಬರ್ತಾಳೆ. ಪ್ರೊಫೆಸರ್ ಹೇಳ್ತಾನೆ ಮರ್ಫ್ಗೆ ಮರ್ಫ್ ಪ್ಲಾನೇ ಯಾವತ್ತಿಗೂ ಪೂರ್ತಿ ಆಗೋದಿಲ್ಲ, ದಯವಿಟ್ಟು ನನ್ನನ್ನ ಕ್ಷಮಿಸು ಅಂತ ಪ್ರೊಫೆಸರ್ ಹೇಳಿ ಸತ್ತೋಗ್ತಾನೆ. ಈ ಕಡೆ ಎಲ್ಲರೂ ಕೂಡ ಡಾಕ್ಟರ್ ಮೆನ್ ಇರೋಂತ ಪ್ಲಾನೆಟ್ ಗೆ ಬಂದು ತಲುಪ್ತಾರೆ. ಇಲ್ಲಿ ಎಲ್ಲಾ ಕಡೆನೂ ಹಿಮದ ಪರ್ವತನೇ ಇರುತ್ತೆ. ಡಾಕ್ಟರ್ ಮೆನ್ ಐಬರ್ನೇಷನ್ ಅಲ್ಲಿ ಇರ್ತಾರೆ. ಕೂಪರ್ ಐಬರ್ನೇಷನ್ ಇಂದ ಏಳಿಸ್ತಾನೆ. ಡಾಕ್ಟರ್ ಮೆನ್ ತುಂಬಾನೇ ಖುಷಿ ಆಗ್ತಾನೆ. ಕೂಪರ್ ಕೇಳ್ತಾನೆ ಈ ಪ್ಲಾನೆಟ್ ಬಗ್ಗೆ ಹೇಳಿ ಅಂತ. ಡಾಕ್ಟರ್ ಮೆನ್ ಹೇಳ್ತಾನೆ ಇಲ್ಲಿ ತುಂಬಾನೇ ಹಿಮದ ಪರ್ವತಗಳು ಇವೆ, ಮತ್ತೆ ಗಾಳಿಯಲ್ಲಿ ತುಂಬಾನೇ ಜಾಸ್ತಿ ಅಮೋನಿಯಾ ಇದೆ, ಆದರೆ ಸ್ವಲ್ಪ ದೂರದಲ್ಲಿ ಮನುಷ್ಯರು ವಾಸ ಮಾಡಕ್ಕೆ ಆಗುವಂತಹ ಜಾಗ ಇದೆ, ಗಾಳಿಯಲ್ಲಿ ಅಮೋನಿಯಾ ಕೂಡ ಇಲ್ಲ ಅಲ್ಲಿ ಅಂತ ಡಾಕ್ಟರ್ ಮೆನ್ ಹೇಳ್ತಾನೆ. ಅಲ್ಲಿ ಕೀಪ್ ಅನ್ನೋ ರೋಬೋಟ್ ಕೆಟ್ಟೋಗಿರುತ್ತೆ. ಇದನ್ನ ನೋಡಿ ಟಾರ್ಸ್ ಈ ರೋಬೋಟ್ ಗೆ ಏನಾಯ್ತು ಅಂತ ಕೇಳುತ್ತೆ. ಡಾಕ್ಟರ್ ಮೆನ್ ಹೇಳ್ತಾನೆ ಇದು ಸರಿಯಾದ ಡೇಟಾವನ್ನ ಕೊಡ್ತಾ ಇರ್ಲಿಲ್ಲ, ಅದಕ್ಕೆ ನಾನೇ ಇದನ್ನ ಆಫ್ ಮಾಡಿ ಇದರ ಪವರ್ ಅನ್ನ ಯೂಸ್ ಮಾಡ್ಕೊಂಡೆ ಅಂತ ಹೇಳ್ತಾನೆ. ಟಾರ್ಸ್ ನಾನು ಸರಿ ಮಾಡ್ಲಾ ಅಂತ ಕೇಳುತ್ತೆ. ಡಾಕ್ಟರ್ ಮೆನ್ ಸರಿ ಅಂತ ಹೇಳ್ತಾನೆ.
ಬ್ರ್ಯಾಂಡ್ಗೆ ಭೂಮಿಯಿಂದ ಒಂದು ಮೆಸೇಜ್ ಬರುತ್ತೆ. ಮರ್ಫ್ ಬ್ರ್ಯಾಂಡ್ಗೆ ಹೇಳ್ತಾಳೆ ನಿಮ್ಮ ಅಪ್ಪ ಪ್ರೊಫೆಸರ್ ಸತ್ತೋದ್ರು ಅಂತ. ಮರ್ಫ್ ಬ್ರ್ಯಾಂಡ್ ನ ಕೇಳ್ತಾಳೆ ಪ್ಲಾನ್ ಏ ಸುಳ್ಳು ಅಂತ ನಿಮಗೆ ಗೊತ್ತಿತ್ತಾ ಅಂತ. ಅಪ್ಪ ನಿಮಗೂ ಇದು ಗೊತ್ತಾ ಅಂತ ಕೇಳ್ತಾಳೆ. ಗೊತ್ತಿದ್ರೆ ನಮ್ಮನ್ನು ಇಲ್ಲಿ ಯಾಕೆ ಸಾಯೋಕೆ ಬಿಟ್ಟು ಹೋದ್ರಿ ಅಂತ ಕೇಳ್ತಾಳೆ. ವಿಡಿಯೋ ಎಂಡ್ ಆಗುತ್ತೆ. ಬ್ರ್ಯಾಂಡ್ ಹೇಳ್ತಾಳೆ ಕೂಪರ್ಗೆ ನನಗೆ ಮರ್ಫ್ ಏನ್ ಹೇಳ್ತಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಂಗೆ ಡಾಕ್ಟರ್ ಮ್ಯಾನ್ ಹೇಳ್ತಾನೆ ಪ್ಲಾನ್ ಎ ಈಕ್ವೇಶನ್ ನಾನು ಇಲ್ಲಿಗೆ ಬರೋ ಮುಂಚೆನೆ ಪೂರ್ತಿ ಆಗೋಗಿತ್ತು. ಕೂಪರ್ ಕೇಳ್ತಾನೆ ಮತ್ತೆ ಪ್ಲಾನ್ ಬಿ ಯಾಕೆ ಅಂತ. ಡಾಕ್ಟರ್ ಮೆನ್ ಹೇಳ್ತಾನೆ ಈಕ್ವೇಶನ್ ಪೂರ್ತಿ ಮಾಡಕ್ಕೆ ಬ್ಲಾಕ್ ಹೋಲ್ ಒಳಗಡೆ ಏನಿದೆ ಅಂತ ಡೇಟಾ ಬೇಕು. ಪ್ರೊಫೆಸರ್ಗೆ ಆ ಡೇಟಾ ಸಿಗ್ಲೇ ಇಲ್ಲ. ಅದಕ್ಕೆ ಪ್ರೊಫೆಸರ್ ಪ್ಲಾನ್ ಮಾಡ್ತಾರೆ ಭೂಮಿ ಹೇಗಿದ್ರು ನಾಶ ಆಗುತ್ತೆ ಮತ್ತೆ ಭೂಮಿ ಮೇಲೆ ಇರೋ ಜನರು ಹೇಗಿದ್ರು ಸಾಯ್ತಾರೆ. ಅದಕ್ಕೆ ಪ್ಲಾನ್ ಬಿ ಮಾಡಿ ನಿಮಗೆ ಸುಳ್ಳು ಹೇಳಿ ಇಲ್ಲಿ ಕಳ್ಸಿದ್ದಾರೆ. ಒಂದು ಹೊಸ ಭೂಮಿ ಹುಡುಕಿ ಮನುಷ್ಯರನ್ನು ಸೃಷ್ಟಿ ಮಾಡಲಿ ಅಂತ. ಕೂಪರ್ಗೆ ಇದನ್ನ ಕೇಳಿ ಕೋಪ ಬರುತ್ತೆ. ಭೂಮಿ ಮೇಲೆ ಇರೋ ಜನರನ್ನು ಸಾಯಕ್ಕೆ ಬಿಟ್ಟು ಬಂದಿದೀವಿ ಮತ್ತೆ ವಾಪಸ್ ಭೂಮಿಗೆ ಹೋಗ್ತೀನಿ ಅಂತ ಕೂಪರ್ ಹೇಳ್ತಾನೆ. ಸೀನ್ ಮರ್ಫ್ ಕಡೆ ಬರುತ್ತೆ. ಮರ್ಫ್ ಹೇಳ್ತಾಳೆ ಬ್ಲಾಕ್ ಹೋಲ್ ಅಲ್ಲಿ ಇರೋ ಡೇಟಾ ಯಾವುದಾದರೂ ರೀತಿಯಲ್ಲಿ ಸಿಕ್ಕಿದ್ರೆ ಈಕ್ವೇಶನ್ ಪೂರ್ತಿ ಆಗುತ್ತೆ ಮತ್ತೆ ಸ್ಪೇಸ್ ಸ್ಟೇಷನ್ ಗೆ ಬೇಕಾಗಿರೋ ಪವರ್ ಸಿಗುತ್ತೆ. ಇದರಿಂದ ನಾವು ಉಳಿಯಬಹುದು ಅಂತ ಮರ್ಫ್ ಹೇಳ್ತಾಳೆ. ಕೂಪರ್ ವಾಪಸ್ ಭೂಮಿಗೆ ಹೋಗಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ರಮೇಲಿ ಕೂಪರ್ಗೆ ಹೇಳ್ತಾನೆ ನೀನು ಭೂಮಿಗೆ ವಾಪಸ್ ಹೋಗೋದಾದ್ರೆ ಬ್ಲಾಕ್ ಹೋಲ್ ಹತ್ರದಿಂದ ಹೋಗು. ಬ್ಲಾಕ್ ಹೋಲ್ ಒಳಗಡೆ ಟಾರ್ಸ್ ರೋಬೋಟ್ ನ ಕಳ್ಸು. ಇದರಿಂದ ಬ್ಲಾಕ್ ಹೋಲ್ ಒಳಗಡೆ ಏನಿದೆ ಅಂತ ಡೇಟಾ ಸಿಗೋ ಚಾನ್ಸಸ್ ಇದೆ ಅಂತ ರಮೇಲಿ ಹೇಳ್ತಾನೆ. ಕೂಪರ್ ಸರಿ ಅಂತ ಒಪ್ಕೋತಾನೆ. ನಿಮಗೆ ಮೊಟ್ಟೆ ಇಡಲು ಸಹಾಯ ಮಾಡಿ ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾನೆ. ಡಾಕ್ಟರ್ ಮ್ಯಾನ್ ಕೂಪರ್ನ ಕರ್ಕೊಂಡು ಆ ಜಾಗ ತೋರ್ಸಕ್ಕೆ ಹೋಗ್ತಾನೆ. ಡಾಕ್ಟರ್ ಮ್ಯಾನ್ ಕೂಪರ್ಗೆ ಹೇಳ್ತಾನೆ ಮನುಷ್ಯರು ಮತ್ತೆ ರೋಬೋಟ್ ಅಲ್ಲಿ ಏನ್ ಡಿಫರೆನ್ಸ್ ಇದೆ ಗೊತ್ತಾ. ರೋಬೋಟ್ ಗಳಿಗೆ ನಾವು ಸಾಯ್ತೀವಿ ಅಂತ ಭಯ ಇರೋದಿಲ್ಲ, ಆದರೆ ಮನುಷ್ಯರಿಗೆ ನಾವು ಸಾಯ್ತೀವಿ ಅಂತ ಭಯ ಇರುತ್ತೆ ಅಂತ ಹೇಳಿ ಕೂಪರ್ ಕಮ್ಯುನಿಕೇಶನ್ ಟ್ರಾನ್ಸ್ಮಿಷನ್ ನ ಕಿತ್ತು ಎಸೆದು ಬಿಡ್ತಾನೆ. ಮತ್ತೆ ಕೂಪರ್ ನ ಒಂದು ಹಳ್ಳಕ್ಕೆ ತಳ್ತಾನೆ. ಕೂಪರ್ ಮಧ್ಯದಲ್ಲೇ ತಗ್ಲಾಕೋತಾನೆ. ಡಾಕ್ಟರ್ ಮ್ಯಾನ್ ಇದನ್ನ ನೋಡಿ ಕೂಪರ್ ನ ಬಿಳ್ಸೋಕೆ ಹೋಗ್ತಾನೆ. ಕೂಪರ್ ಹೇಗೋ ಬಚಾವ್ ಆಗ್ತಾನೆ. ಕೂಪರ್ ಕೇಳ್ತಾನೆ ಯಾಕೆ ಈ ತರ ಮಾಡ್ತಿದ್ದೀರಾ ಅಂತ. ಡಾಕ್ಟರ್ ಮ್ಯಾನ್ ಹೇಳ್ತಾನೆ ನನಗೆ ಬದುಕೋಕೆ ಆಸೆ ಇದೆ. ನಾನು ನಿಜ ಹೇಳಿದ್ರೆ ನೀವು ಯಾರು ಇಲ್ಲಿ ಬರ್ತಿರ್ಲಿಲ್ಲ ನನ್ನ ಕಾಪಾಡೋಕೆ. ಅದಕ್ಕೆ ನಾನು ಸುಳ್ಳು ಹೇಳಿ ನಿಮ್ಮನ್ನ ಇಲ್ಲಿ ಕರ್ಸಿದೀನಿ. ನಿಮ್ಮ ಹತ್ರ ಇರೋ ಸ್ಪೇಸ್ ಶಿಪ್ ನನಗೆ ಬೇಕು, ನಾನು ಬಚಾವ್ ಆಗ್ಬೇಕು ಅಂದ್ರೆ ಅಂತ ಡಾಕ್ಟರ್ ಮ್ಯಾನ್ ಹೇಳಿ ಕೂಪರ್ ಜೊತೆ ಜಗಳ ಮಾಡ್ತಾನೆ. ಜಗಳ ಮಾಡಿ ಕೂಪರ್ ಹೆಲ್ಮೆಟ್ ನ ಹೊಡೆದಾಕ್ತಾನೆ. ಇದರಿಂದ ಕೂಪರ್ಗೆ ಉಸಿರಾಡೋಕೆ ತೊಂದರೆ ಆಗುತ್ತೆ. ಡಾಕ್ಟರ್ ಮ್ಯಾನ್ ಕೂಪರ್ ಸತ್ತೋಗ್ತಾನೆ ಅನ್ಕೊಂಡು ಕೂಪರ್ ನ ಅಲ್ಲೇ ಬಿಟ್ಟು ಹೊರಟೋಗ್ತಾನೆ. ಕೂಪರ್ಗೆ ಹೇಗೋ ಕಮ್ಯುನಿಕೇಶನ್ ಟ್ರಾನ್ಸ್ಮಿಷನ್ ಸಿಗುತ್ತೆ. ಬ್ರ್ಯಾಂಡ್ ಹೆಲ್ಪ್ ಮಾಡಿ ಅಂತ ಕೂಪರ್ ಹೇಳ್ತಾನೆ. ಬ್ರ್ಯಾಂಡ್ ಕೇಸ್ ನ ಕರ್ಕೊಂಡು ಕೂಪರ್ ನ ಹುಡ್ಕೋಕೆ ಹೋಗ್ತಾರೆ. ಈ ಕಡೆ ಟಾರ್ಸ್ ಕೀಪ್ ರೋಬೋಟ್ ನ ಸರಿ ಮಾಡುತ್ತೆ. ಟಾರ್ಸ್ ರೊಮೇಲಿಗೆ ಹೇಳುತ್ತೆ ಇದನ್ನ ಸ್ಟಾರ್ಟ್ ಮಾಡಕ್ಕೆ ಯಾವ್ದಾದ್ರು ಮನುಷ್ಯನ ಸಹಾಯ ಬೇಕು ಅಂತ. ರೊಮೇಲಿ ಕೀಪ್ ರೋಬೋಟ್ ನ ಸ್ಟಾರ್ಟ್ ಮಾಡ್ತಾನೆ. ಅಷ್ಟೇ ಬ್ಲಾಸ್ಟ್ ಆಗೋಗುತ್ತೆ. ಈ ತರ ಬ್ಲಾಸ್ಟ್ ಆಗ್ಲಿ ಅಂತ ಡಾಕ್ಟರ್ ಮೆನ್ ಸೆಟ್ ಮಾಡಿರ್ತಾನೆ. ಬ್ರ್ಯಾಂಡ್ಗೆ ಕೂಪರ್ ಸಿಗ್ತಾನೆ. ಬ್ರ್ಯಾಂಡ್ ಬೇಗ ಹೋಗಿ ಕೂಪರ್ಗೆ ಆಕ್ಸಿಜನ್ ಕೊಡ್ತಾಳೆ. ಕೂಪರ್ ಹೇಳ್ತಾನೆ ಡಾಕ್ಟರ್ ಮೆನ್ ನಮಗೆ ಸುಳ್ಳು ಹೇಳಿದಾನೆ ಅಂತ. ಡಾಕ್ಟರ್ ಮೆನ್ ಸ್ಪೇಸ್ ಶಿಪ್ ನ ಎತ್ಕೊಂಡು ಸ್ಪೇಸ್ ಸ್ಟೇಷನ್ ಕಡೆ ಹೋಗ್ತಾನೆ. ಕೂಪರ್ ಮತ್ತೆ ಬ್ರ್ಯಾಂಡ್ ಬ್ಲಾಸ್ಟ್ ಆಗಿರೋದನ್ನ ನೋಡ್ತಾರೆ. ಟಾರ್ಸ್ ಸ್ಪೇಸ್ ಶಿಪ್ ಗೆ ಬಂದು ಹತ್ಕೊಳ್ಳುತ್ತೆ. ಟಾರ್ಸ್ ಹೇಳುತ್ತೆ ರೊಮೇಲಿ ಬ್ಲಾಸ್ಟ್ ಅಲ್ಲಿ ಸತ್ತೋದ್ರು ಅಂತ. ಕೂಪರ್ ಹೇಳ್ತಾನೆ ಡಾಕ್ಟರ್ ಮೆನ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಹೋದ್ರೆ ಮುಗೀತು, ನಮ್ನ ಇಲ್ಲೇ ಬಿಟ್ಟು ಹೊರಟೋಗ್ತಾನೆ ಅಂತ ಬ್ರ್ಯಾಂಡ್ ಗೆ ಹೇಳಿ ಕೂಪರ್ ಸ್ಪೀಡ್ ಆಗಿ ಸ್ಪೇಸ್ ಸ್ಟೇಷನ್ ಕಡೆ ಬರ್ತಾನೆ. ಡಾಕ್ಟರ್ ಮೆನ್ ಆಗ್ಲೇ ಸ್ಪೇಸ್ ಸ್ಟೇಷನ್ ಹತ್ತಿರ ಬಂದು ಸ್ಪೇಸ್ ಶಿಪ್ ನ ಸ್ಪೇಸ್ ಸ್ಟೇಷನ್ ಜೊತೆ ಕನೆಕ್ಟ್ ಮಾಡಕ್ಕೆ ನೋಡ್ತಾನೆ. ಸರಿಯಾಗಿ ಕನೆಕ್ಟ್ ಆಗಲ್ಲ. ಡಾಕ್ಟರ್ ಮ್ಯಾನ್ ಸರಿಯಾಗಿ ಕನೆಕ್ಟ್ ಮಾಡ್ದೇನೆ ಸ್ಪೇಸ್ ಶಿಪ್ ಡೋರ್ ನ ಓಪನ್ ಮಾಡ್ತಾನೆ. ಬ್ಲಾಸ್ಟ್ ಆಗೋಗುತ್ತೆ. ಇದರಿಂದ ಸ್ಪೇಸ್ ಶಿಪ್ ಸ್ಪಿನ್ ಆಗೋಕೆ ಸ್ಟಾರ್ಟ್ ಮಾಡುತ್ತೆ ಮತ್ತೆ ಕೆಳಗಡೆ ಹೋಗೋಕೆ ಶುರು ಮಾಡುತ್ತೆ. ಕೂಪರ್ ಇದನ್ನ ನೋಡಿ ಸ್ಪೇಸ್ ಸ್ಟೇಷನ್ ಹತ್ತಿರ ಹೋಗಿ ತುಂಬಾ ಕಷ್ಟಪಟ್ಟು ಸ್ಪೇಸ್ ಶಿಪ್ ನ ಸ್ಪೇಸ್ ಸ್ಟೇಷನ್ ಜೊತೆ ಕನೆಕ್ಟ್ ಮಾಡ್ತಾನೆ ಮತ್ತೆ ಸ್ಪೇಸ್ ಸ್ಟೇಷನ್ ನ ಬಚಾವ್ ಮಾಡ್ತಾನೆ. ಕೂಪರ್ ಮತ್ತೆ ಬ್ರ್ಯಾಂಡ್ ಮೊದಲು ಹೋಗಿ ಸ್ಪೇಸ್ ಸ್ಟೇಷನ್ ಅಲ್ಲಿ ಇರೋ ಮೊಟ್ಟೆಗಳು ಸರಿಯಾಗಿ ಇದೆಯಾ ಅಂತ ನೋಡ್ತಾರೆ. ಮೊಟ್ಟೆಗಳು ಸರಿಯಾಗಿ ಇರುತ್ತೆ, ಆದರೆ ಕೂಪರ್ ಹೇಳ್ತಾನೆ ನ್ಯಾವಿಗೇಷನ್ ಮ್ಯಾಪ್ ಪೂರ್ತಿಯಾಗಿ ಡಿಸ್ಟ್ರಾಯ್ ಆಗಿದೆ, ನಾವು ಇನ್ನು ಭೂಮಿಗೆ ವಾಪಸ್ ಹೋಗೋಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಬ್ರ್ಯಾಂಡ್ ಕೂಪರ್ಗೆ ಸಮಾಧಾನ ಮಾಡ್ತಾಳೆ. ಬ್ರ್ಯಾಂಡ್ ಮತ್ತೆ ಕೂಪರ್ ಡಿಸೈಡ್ ಮಾಡ್ತಾರೆ ಉಳ್ದಿರೋ 3ನೇ ಪ್ಲಾನೆಟ್ ಅಂದ್ರೆ ಅಡ್ಮಿನ್ಸ್ ಪ್ಲಾನೆಟ್ ಕಡೆ ಹೋಗೋಣ ಅಂತ. ಆದರೆ ಅಡ್ಮಿನ್ಸ್ ಪ್ಲಾನೆಟ್ ಹತ್ರ ಹೋಗೋಕು ಇವ್ರ ಹತ್ರ ಫ್ಯೂಲ್ ಇರಲ್ಲ. ಕೂಪರ್ ಅದಕ್ಕೆ ಒಂದು ಪ್ಲಾನ್ ಮಾಡ್ತಾನೆ. ಕೂಪರ್ ಹೇಳ್ತಾನೆ ಎಷ್ಟು ಆಗುತ್ತೋ ಅಷ್ಟು ಹತ್ತಿರ ಬ್ಲಾಕ್ ಹೋಲ್ ಹತ್ರ ಹೋಗೋಣ. ಟಾರ್ಸ್ ನ ಒಂದು ಸ್ಪೇಸ್ ಶಿಪ್ ಅಲ್ಲಿ ಇಡೋಣ. ಹತ್ತಿರ ಹೋಗ್ತಿದ್ದಂಗೆ ಟಾರ್ಸ್ ನ ಬ್ಲಾಕ್ ಹೋಲ್ ಅಲ್ಲಿ ಎಸೆಯೋಣ. ಇದರಿಂದ ವೆಯ್ಟ್ ಕಡಿಮೆ ಆಗುತ್ತೆ ಮತ್ತೆ ಬ್ಲಾಕ್ ಹೋಲ್ ಗ್ರಾವಿಟಿ ಸಹಾಯದಿಂದ 3ನೇ ಪ್ಲಾನೆಟ್ ಅಂದ್ರೆ ಅಡ್ಮಿನ್ಸ್ ಪ್ಲಾನೆಟ್ ಕಡೆ ಹೋಗೋಣ ಅಂತ ಕೂಪರ್ ಹೇಳ್ತಾನೆ.
ಬ್ರ್ಯಾಂಡ್ ಕೇಳ್ತಾಳೆ ಟಾರ್ಸ್ ಜೊತೆ ಈ ರೀತಿ ಮಾಡೋದು ಸರಿನಾ ಅಂತ. ಕೂಪರ್ ಇದೊಂದೇ ದಾರಿ ಇರೋದು ಅಂತ ಹೇಳ್ತಾನೆ. ಸ್ಪೇಸ್ ಸ್ಟೇಷನ್ ನ ಬ್ಲಾಕ್ ಹೋಲ್ ಹತ್ತಿರ ತಗೊಂಡು ಹೋಗ್ತಾರೆ. ಅಡ್ಮಿನ್ಸ್ ಪ್ಲಾನೆಟ್ ಕಡೆ ಮಕ ಮಾಡಿ ಇಂಜಿನ್ ನ ಸ್ಟಾರ್ಟ್ ಮಾಡ್ತಾರೆ. ಮೊದಲು ಟಾರ್ಸ್ ರೋಬೋಟ್ ಇರೋ ಸ್ಪೇಸ್ ಶಿಪ್ ಅಲ್ಲಿ ಫ್ಯೂಲ್ ಖಾಲಿ ಆಗುತ್ತೆ. ಟಾರ್ಸ್ ನ ಡಿಸ್ಕನೆಕ್ಟ್ ಮಾಡ್ತಾರೆ. ಟಾರ್ಸ್ ಬ್ಲಾಕ್ ಹೋಲ್ ಕಡೆ ಹೋಗುತ್ತೆ. ಕೂಪರ್ ನೀನು ಕೂಡ ಬೇಗ ಬಾ ಅಂತ ಹೇಳಿ ಪೂರ್ತಿಯಾಗಿ ಬ್ಲಾಕ್ ಹೋಲ್ ಅಲ್ಲಿ ಹೊಟ್ಟೋಗುತ್ತೆ. ಕೂಪರ್ ಇರೋ ಸ್ಪೇಸ್ ಶಿಪ್ ಅಲ್ಲೂ ಫ್ಯೂಲ್ ಖಾಲಿ ಆಗುತ್ತೆ. ಕೂಪರ್ ಬ್ರ್ಯಾಂಡ್ ಗೆ ಗುಡ್ ಬೈ ಅಂತ ಹೇಳ್ತಾನೆ. ಬ್ರ್ಯಾಂಡ್ ಕೂಪರ್ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಕೂಪರ್ ನಮ್ಮ ಹತ್ರ ಬರೀ ಒಬ್ಬರಿಗೆ ಮಾತ್ರ ರಿಸೋರ್ಸಸ್ ಇರೋದು ಅಂತ ಹೇಳಿ ಡಿಸ್ಕನೆಕ್ಟ್ ಆಗ್ತಾನೆ. ಕೂಪರ್ ಬ್ಲಾಕ್ ಹೋಲ್ ಅಲ್ಲಿ ಹೋಗ್ತಾನೆ. ಬ್ರ್ಯಾಂಡ್ ಅಡ್ಮಿನ್ಸ್ ಪ್ಲಾನೆಟ್ ಕಡೆ ಹೋಗ್ತಾಳೆ. ಕೂಪರ್ ತುಂಬಾ ಸ್ಪೀಡ್ ಆಗಿ ಬ್ಲಾಕ್ ಹೋಲ್ ಒಳಗೆ ಹೋಗ್ತಾನೆ. ಚಿಕ್ಕ ಮಣ್ಣಿನ ಕಣಗಳು ಹಾಗೆ ಬೆಂಕಿಯ ಕಣಗಳು ಸ್ಪೇಸ್ ಶಿಪ್ ಗೆ ಬಂದು ಬೀಳೋದ್ರಿಂದ ಸ್ಪೇಸ್ ಶಿಪ್ ಹಾಳಾಗುತ್ತೆ. ಇದನ್ನ ನೋಡಿ ಕೂಪರ್ ಸೀಟ್ ನ ಇಜೆಕ್ಟ್ ಮಾಡ್ತಾನೆ. ಕೂಪರ್ ಕೆಳಗಡೆ ನೋಡ್ತಾನೆ. ಒಂದು ಕ್ಯೂಬ್ ಆಕಾರ ಇರೋ ವಸ್ತು ಒಳಗಡೆ ಹೋಗ್ತಾನೆ. ಕೂಪರ್ ತುಂಬಾನೇ ಸ್ಪೀಡ್ ಆಗಿ ಕ್ಯೂಬ್ ಮಧ್ಯದಲ್ಲಿ ಹೋಗಿ ನಿಂತ್ಕೋತಾನೆ. ಕೂಪರ್ ನೋಡ್ತಾನೆ ಎಲ್ಲಾ ಕಡೆನೂ ಕ್ಯೂಬ್ ಆಕಾರನೇ ಇರುತ್ತೆ ಮತ್ತೆ ಎಲ್ಲಾ ಕಡೆ ಬುಕ್ ಶೆಲ್ಫ್ ಇರುತ್ತೆ. ಕೂಪರ್ ಬುಕ್ ನ ಬಿಡಿಸಿ ನೋಡ್ತಾನೆ. ಆ ಕಡೆ ಚಿಕ್ಕ ವಯಸ್ಸಿನ ಮರ್ಫ್ ಇರ್ತಾಳೆ. ಕೂಪರ್ ಮರ್ಫ್ ಜೊತೆ ಮಾತಾಡಕ್ಕೆ ಅಂತ ಟ್ರೈ ಮಾಡ್ತಾನೆ. ಆದ್ರೆ ಕೂಪರ್ ಮಾತಾಡೋದು ಮರ್ಫ್ಗೆ ಏನು ಕೂಡ ಕೇಳಿಸಲ್ಲ. ಬುಕ್ ಬೀಳೋದನ್ನ ನೋಡಿ ಮರ್ಫ್ ರೂಮ್ ಅಲ್ಲಿ ದೆವ್ವ ಇದೆ ಅನ್ಕೊಂಡು ರೂಮ್ ಇಂದ ಆಚೆ ಹೊರಟೋಗ್ತಾಳೆ. ಕೂಪರ್ ನೋಡ್ತಾನೆ ಎಲ್ಲಾ ಕಡೆ ಮರ್ಫ್ ರೂಮೇ ಇರುತ್ತೆ. ಕೂಪರ್ಗೆ ಅರ್ಥ ಆಗುತ್ತೆ ಈ ಜಾಗ ಮರ್ಫ್ ರೂಮ್ ಜೊತೆ ಕನೆಕ್ಟ್ ಆಗಿದೆ ಅಂತ. ಮತ್ತೆ ಇಲ್ಲಿ ಟೈಮ್ ಅಲ್ಲಿ ಹಿಂದೆ ಮುಂದೆ ಕೂಡ ಹೋಗ್ಬೋದು ಅಂತ. ಕೂಪರ್ ಭೂಮಿ ಬಿಟ್ಟು ಈ ಮಿಷನ್ಗೆ ಬರ್ತಾನಲ್ಲ ಆ ಟೈಮ್ಗೆ ಕೂಪರ್ ಹೋಗ್ತಾನೆ ಮತ್ತೆ ಸ್ಟೇ ಅಂತ ಮೆಸೇಜ್ ಕಳಿಸ್ತಾನೆ. ಕೂಪರ್ ಹೇಳ್ತಾನೆ ಮರ್ಫ್ ಪ್ಲೀಸ್ ನನ್ನನ್ನು ಹೋಗಲು ಬಿಡ್ಬೇಡ ಅಂತ. ಕೂಪರ್ ಹೋಗೋದನ್ನ ನೋಡಿ ಕೂಪರ್ ತುಂಬಾನೇ ಅಳ್ತಾನೆ. ಟಾರ್ಸ್ ಕೂಪರ್ ನಾನು ಮಾತಾಡ್ತಿರೋದು ನಿನಗೆ ಕೇಳಿಸ್ತಿದ್ಯಾ ಅಂತ ಕೇಳುತ್ತೆ. ಕೂಪರ್ ಹೌದು ಅಂತ ಹೇಳ್ತಾನೆ. ಟಾರ್ಸ್ ಹೇಳುತ್ತೆ ನಾವು 5th ಡೈಮೆನ್ಷನ್ ಅಲ್ಲಿ ಇದ್ದೀವಿ, ಯಾರೋ ನಮ್ಮಿಬ್ರು ಕಾಪಾಡಿದ್ದಾರೆ ಅಂತ ಹೇಳುತ್ತೆ. ಕೂಪರ್ ಕೇಳ್ತಾನೆ ಅವರು ಯಾರು ಮತ್ತೆ ನಮಗೆ ಯಾಕೆ ಸಹಾಯ ಮಾಡ್ತಿದ್ದಾರೆ ಅಂತ. ಟಾರ್ಸ್ ಹೇಳುತ್ತೆ ನನಗೆ ಗೊತ್ತಿಲ್ಲ ಅಂತ. ಕೂಪರ್ ಸ್ವಲ್ಪ ಸಮಯ ಯೋಚನೆ ಮಾಡ್ತಾನೆ. ಕೂಪರ್ಗೆ ಎಲ್ಲ ಅರ್ಥ ಆಗುತ್ತೆ. ಕೂಪರ್ ಹೇಳ್ತಾನೆ ಬೇರೆ ಯಾರು ಅಲ್ಲ ಟಾರ್ಸ್, ಮನುಷ್ಯರು, ಫ್ಯೂಚರ್ ಅಲ್ಲಿ ಇರೋ ಮನುಷ್ಯರು ವಾರ್ಮೋಲ್ ನ ಕ್ರಿಯೇಟ್ ಮಾಡಿ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಮನುಷ್ಯರು ಹೇಗಾದರೂ ಉಳಿಲಿ ಅಂತ. ಕೂಪರ್ ಟಾರ್ಸ್ ನ ಕೇಳ್ತಾನೆ ಬ್ಲಾಕ್ ಹೋಲ್ ಒಳಗಡೆ ಬಿದ್ದೆಲ್ಲ ಡೇಟಾನ ರೆಕಾರ್ಡ್ ಮಾಡ್ಕೊಂಡ ಅಂತ. ಟಾರ್ಸ್ ಹೇಳುತ್ತೆ ಹೌದು ಅಂತ. ಕೂಪರ್ ಯೋಚನೆ ಮಾಡ್ತಾನೆ ಹೇಗಾದ್ರೂ ಈ ಡೇಟಾವನ್ನ ಭೂಮಿಗೆ ತಲುಪಿಸಬೇಕು ಅಂತ. ಕೂಪರ್ ಟಾರ್ಸ್ ಗೆ ಹೇಳ್ತಾನೆ ಡೇಟಾವನ್ನ ಮಾರ್ಸ್ ಕೋಡ್ ಅಲ್ಲಿ ಹೇಳು ಅಂತ. ಮಾರ್ಸ್ ಕೋಡ್ ಅಂದ್ರೆ ಡಾಟ್ ಮತ್ತೆ ಡ್ಯಾಶ್ ನ ಯೂಸ್ ಮಾಡಿ ಡೇಟಾವನ್ನ ಹೇಳೋದು. ಕೂಪರ್ ಮರ್ಫ್ ಗೆ ಒಂದು ವಾಚ್ ಕೊಡ್ತಾನಲ್ಲ ಆ ವಾಚ್ ನ ಮರ್ಫ್ ಬುಕ್ ಶೆಲ್ಫ್ ಮೇಲೆ ಇಟ್ಟಿರ್ತಾಳೆ. ಕೂಪರ್ ಬ್ಲಾಕ್ ಹೋಲ್ ಒಳಗಡೆ ಏನಿದೆ ಅನ್ನೋ ಡೇಟಾನ ಮಾರ್ಸ್ ಕೋಡ್ ಯೂಸ್ ಮಾಡಿ ವಾಚ್ ಅಲ್ಲಿ ತುಂಬತಾನೆ. ಕೂಪರ್ ನೋಡ್ತಾನೆ 5th ಡೈಮೆನ್ಷನ್ ಕ್ಲೋಸ್ ಆಗ್ತಿರುತ್ತೆ. ಕೂಪರ್ ಪ್ರಜ್ಞೆ ತಪ್ಪೋಗ್ತಾನೆ. 5th ಡೈಮೆನ್ಷನ್ ಟೆಸರಾಕ್ಟ್ ಪೂರ್ತಿಯಾಗಿ ಕ್ಲೋಸ್ ಆಗೋಗುತ್ತೆ. ಕೂಪರ್ಗೆ ಪ್ರಜ್ಞೆ ಬರುತ್ತೆ. ಕೂಪರ್ ಎದ್ದು ನೋಡ್ತಾನೆ ಒಂದು ಹಾಸ್ಪಿಟಲ್ ಅಲ್ಲಿ ಇರ್ತಾನೆ. ಕೂಪರ್ ಕೇಳ್ತಾನೆ ನಾನು ಇಲ್ಲಿಗೆ ಹೇಗೆ ಬಂದೆ ಅಂತ. ಡಾಕ್ಟರ್ ಹೇಳ್ತಾನೆ ನೀವು ನಮಗೆ ಶನಿ ಗ್ರಹದ ಹತ್ತಿರ ಸಿಕ್ಕಿದ್ರಿ ಅಂತ. ಕೂಪರ್ ನಾನು ಎಲ್ಲಿ ಇದ್ದೀನಿ ಅಂತ ಕೇಳ್ತಾನೆ. ಡಾಕ್ಟರ್ ಹೇಳ್ತಾನೆ ನೀವು ಕೂಪರ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಇದ್ದೀರಾ ಅಂತ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಮರ್ಫ್ ಈಕ್ವೇಶನ್ ನ ಪೂರ್ತಿ ಮಾಡಿದ್ದಾಳೆ ಅಂತ ಮತ್ತೆ ಸ್ಪೇಸ್ ಸ್ಟೇಷನ್ ಗೆ ಬೇಕಾಗಿರೋ ಪವರ್ ಸಿಕ್ಕಿದೆ ಅಂತ. ಕೂಪರ್ ಕೇಳ್ತಾನೆ ನನ್ನ ಹೆಸರು ಸ್ಪೇಸ್ ಸ್ಟೇಷನ್ ಗೆ ಯಾರು ಇಟ್ಟಿದ್ದು ಅಂತ. ಡಾಕ್ಟರ್ ಹೇಳ್ತಾನೆ ನಿಮ್ಮ ಮಗಳು ಮರ್ಫ್. ಕೂಪರ್ ಕೇಳ್ತಾನೆ ಮರ್ಫ್ ಇನ್ನೂ ಬದುಕಿದಾಳ ಅಂತ. ಡಾಕ್ಟರ್ ಹೌದು ಅಂತ ಹೇಳ್ತಾನೆ. ಮರ್ಫ್ ಬೇರೆ ಒಂದು ಸ್ಪೇಸ್ ಸ್ಟೇಷನ್ ಅಲ್ಲಿ ಇದ್ದಾರೆ, ನಾಳೆ ಈ ಸ್ಪೇಸ್ ಸ್ಟೇಷನ್ ಗೆ ಬರ್ತಾರೆ, ನೀವು ನಾಳೆ ಮರ್ಫ್ ನ ಮೀಟ್ ಆಗ್ಬೋದು ಅಂತ ಹೇಳ್ತಾನೆ. ಒಬ್ಬ ವ್ಯಕ್ತಿ ಬಂದು ನಿಮಗೆ ಒಂದು ತೋರಿಸ್ಬೇಕು, ಬನ್ನಿ ನನ್ ಜೊತೆಗೆ ಅಂತ ಕೂಪರ್ ನ ಕರ್ಕೊಂಡು ಹೋಗ್ತಾನೆ. ಕೂಪರ್ ಆಚೆ ಹೋಗಿ ನೋಡ್ತಾನೆ ಸ್ಪೇಸ್ ಸ್ಟೇಷನ್ ಭೂಮಿ ತರಾನೇ ತುಂಬಾನೇ ಚೆನ್ನಾಗಿರುತ್ತೆ. ಕೂಪರ್ ಮನೆ ಸ್ಪೇಸ್ ಸ್ಟೇಷನ್ ಅಲ್ಲಿ ಇರುತ್ತೆ. ಕೂಪರ್ ಮನೆ ನೋಡಿ ಮನೆ ಒಳಗಡೆ ಹೋಗ್ತಾನೆ. ಮನೆ ಭೂಮಿ ಮೇಲೆ ಹೇಗಿತ್ತೋ ಸ್ಪೇಸ್ ಸ್ಟೇಷನ್ ಮೇಲೂ ಹಾಗೆ ಇರುತ್ತೆ. ಮನೆ ಒಳಗಡೆ ಕೂಪರ್ಗೆ ಟಾರ್ಸ್ ರೋಬೋಟ್ ಸಿಗುತ್ತೆ. ಕೂಪರ್ ಕೇಳ್ತಾನೆ ಇದು ಇಲ್ಲಿಗೆ ಹೇಗೆ ಬಂತು ಅಂತ. ಆ ವ್ಯಕ್ತಿ ಹೇಳ್ತಾನೆ ನಿಮ್ಮ ಜೊತೆನೆ ಶನಿ ಗ್ರಹದ ಹತ್ತಿರ ಸಿಕ್ತು ಅಂತ. ಟಾರ್ಸ್ ರೋಬೋಟ್ ಕೆಟ್ಟೋಗಿರುತ್ತೆ. ಕೂಪರ್ ಸರಿ ಮಾಡ್ತಾನೆ. ಕೂಪರ್ ನೆಕ್ಸ್ಟ್ ಡೇ ಮರ್ಫ್ ನ ಮೀಟ್ ಆಗಕ್ಕೆ ಹೋಗ್ತಾನೆ. ಕೂಪರ್ ಹೋಗಿ ನೋಡ್ತಾನೆ ಇಡೀ ಫ್ಯಾಮಿಲಿನೇ ಇರುತ್ತೆ ಮತ್ತೆ ಮರ್ಫ್ಗೆ ವಯಸ್ಸಾಗಿರುತ್ತೆ. ಮರ್ಫ್ ಕೂಪರ್ ನ ನೋಡಿ ತುಂಬಾನೇ ಖುಷಿ ಪಡ್ತಾಳೆ. ಕೂಪರ್ ಹೇಳ್ತಾನೆ ನಿನ್ನ ರೂಮ್ ಅಲ್ಲಿ ಇದ್ದ ದೆವ್ವ ನಾನೇ ಅಂತ. ಮರ್ಫ್ ನನಗೆ ಗೊತ್ತಾಯ್ತು ಅಪ್ಪ, ಆ ದೆವ್ವ ನೀವೇ ಮತ್ತೆ ಈ ವಾಚ್ ಅಲ್ಲಿ ಡೇಟಾ ತುಂಬಿರೋದು ನೀವೇ ಅಂತ ಹೇಳ್ತಾಳೆ. ಮರ್ಫ್ ಹೇಳ್ತಾಳೆ ಅಪ್ಪ ನನಗೆ ಗೊತ್ತಿತ್ತು ನೀವು ವಾಪಸ್ ಬರ್ತೀರಾ ಅಂತ. ಕೂಪರ್ ಕೇಳ್ತಾನೆ ಹೇಗೆ ಅಂತ. ನೀವು ಪ್ರಾಮಿಸ್ ಮಾಡಿದ್ರಿ ನಾನು ವಾಪಸ್ ಬಂದೇ ಬರ್ತೀನಿ ಅಂತ, ಆದ್ರಿಂದ ನೀವು ಬಂದೇ ಬರ್ತೀರಾ ಅಂತ ನನಗೆ ಗೊತ್ತಿತ್ತು ಅಂತ ಹೇಳ್ತಾಳೆ. ಯಾವುದೇ ಪೇರೆಂಟ್ಸ್ ತನ್ನ ಮಕ್ಕಳು ಸಾಯೋದನ್ನ ನೋಡ್ಬಾರ್ದು, ನೀವು ವಾಪಸ್ ಸ್ಪೇಸಿಗೆ ಹೊಟ್ಟೋಗಿ ಅಂತ ಹೇಳ್ತಾಳೆ. ಕೂಪರ್ ಕೇಳ್ತಾನೆ ಎಲ್ಲಿಗೆ ಹೋಗಲಿ ಅಂತ. ಮರ್ಫ್ ಹೇಳ್ತಾಳೆ ಬ್ರ್ಯಾಂಡ್ ಹತ್ರ ಹೋಗಿ ಅಂತ. ಕೂಪರ್ ಸರಿ ಅಂತ ಟಾರ್ಸ್ ನ ಕರ್ಕೊಂಡು ಅಡ್ಮಿನ್ಸ್ ಪ್ಲಾನೆಟ್ ಕಡೆ ಹೋಗ್ತಾನೆ. ಬ್ರ್ಯಾಂಡ್ ನ ತೋರಿಸ್ತಾರೆ. ಬ್ರ್ಯಾಂಡ್ ಅಡ್ಮಿನ್ಸ್ ಪ್ಲಾನೆಟ್ ಗೆ ಬಂದಿರ್ತಾಳೆ. ಅವಳು ಹಾಕೊಂಡಿರೋ ಅಂತ ಹೆಲ್ಮೆಟ್ ನ ತೆಗಿತಾಳೆ.
ಇಟ್ಟಿರ್ತಾರೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಈ ಭೂಮಿ ಮೇಲೆ ಮನುಷ್ಯರು ವಾಸ ಮಾಡಬಹುದು ಅಂತ. ಬ್ರ್ಯಾಂಡ್ ಮನುಷ್ಯರನ್ನು ಮಾಡುವ ಮೊಟ್ಟೆಗಳನ್ನು ಆಗ್ಲೇ ಇಟ್ಟಿರ್ತಾಳೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿಯಲ್ಲಿ ಸ್ವಲ್ಪ ಕೂಡ ಡೌಟ್ ಇದ್ರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ಚಾನೆಲ್ಗೆ ಹೊಸಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಸಿನಿ ವೈಬ್.